ರಾಜ್ಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತಿಲಲ್ಲೇನೆ ಬಹಳಷ್ಟು ಬೆಳವಣಿಗೆಗಳು ನಡೆದಿದ್ದವು. ರಾಜಕೀಯವಾಗಿ ರಾಜಭವನ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಇತ್ತು. ಈಗ ಅದು ಮತ್ತೊಂದು ಹಂತಕ್ಕೆ ತಲುಪಿದೆ. ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯ ನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ಬೇಕಾದಂಥ ಅನುಮತಿಯನ್ನ ಮೂವರು ದೂರುದಾರರಿಗೆ ಅನುಮತಿಯನ್ನು ಕೊಟ್ಟುಬಿಟ್ಟಿದ್ರು. ಅದಾದ ನಂತರ ಈಗಾಗಲೇ ಕೋರ್ಟಲ್ಲಿ ಸಂಘರ್ಷ ನಡೀತಿದೆ. ಈಗ ನೋಡ್ತಾ ಹೋದ್ರೆ ಸರ್ಕಾರ ವರ್ಸಸ್ ರಾಜಭವನದ ನಡುವೆ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ತಾ ಇದೆ. ದೆಹಲಿ ಅಂಗಳವನ್ನ ತಲುಪಿದೆ ಗವರ್ನರ್ ಮತ್ತು ರಾಜ್ಯ ಸರ್ಕಾರದ ನಡುವಿನ ಜಟಾಪಟಿ. ರಾಷ್ಟ್ರಪತಿ ಹಾಗೂ ಕೇಂದ್ರ ಗೃಹ ಸಚಿವರು ಕೂಡ ರಾಜ್ಯಪಾಲರು ದೂರನ್ನ ರವಾನೆ ಮಾಡಿದ್ದಾರೆ. ಕೇಂದ್ರ ಸಚಿವರಿಗೆ, ಗೃಹ ಸಚಿವರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ದೂರು ರವಾನೆಯಾಗಿದೆ ರಾಜ್ಯಪಾಲರ ಕಡೆಯಿಂದ. ಹಾಗಾದ್ರೆ ರಾಜ್ಯಪಾಲರು ಕಳಿಸಿರುವಂತಹ ದೂರಿನಲ್ಲಿ ಅಂಥದ್ದೇನಿದೆ, ಯಾವ ಕಾರಣಕ್ಕಾಗಿ ದೂರನ್ನ ಕೊಟ್ಟಿದ್ದಾರೆ, ಯಾವ ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಈ ಒಂದು ಕಂಪ್ಲೇಂಟ್ ಅನ್ನ ನೋಡ್ತಾ ಹೋದಾಗ ಇಲ್ಲಿ ಗಮನಿಸಬೇಕಾಗಿರುವಂತಹ ಬಹಳಷ್ಟು ಅಂಶಗಳಿದ್ದಾವೆ. ಯಾಕಂದ್ರೆ ತಮ್ಮ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿರುವಂಥದ್ದು, ಪ್ರತಿಕೃತಿ ದಹನವನ್ನ ಮಾಡಿರುವಂತಹ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ರಾಜ್ಯಪಾಲರು. ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವ ಬೆದರಿಕೆ ಬಂದಿದೆ ಅನ್ನುವ ಅಂಶವನ್ನು ಕೂಡ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವಂತಹ ಬೆದರಿಕೆ ಹಾಕಿದ್ದಾರೆ. ಅಹಿಂದ ನಾಯಕರಿಂದ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ಪ್ರದರ್ಶನದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗೆ ರಾಜ್ಯಾದ್ಯಂತ ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಒಂದು ಚಳುವಳಿಯನ್ನ ನಡೆಸಿದ್ದಾರೆ ಇವರು. ರಾಜ್ಯದಲ್ಲಿ ಒಂದು ರೀತಿಯಾದಂತಹ ರಾಜ್ಯಪಾಲರಿಗೆ ಬೆದರಿಕೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಅಷ್ಟೇ ಅಲ್ಲ, ಬಿಜೆಪಿಯ ಏಜೆಂಟ್, ಮೋದಿ ಏಜೆಂಟ್ ಅಂತೆಲ್ಲ ನನ್ನನ್ನ ಅವಮಾನಿಸ್ತಾ ಇದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ಅಷ್ಟೇ ಅಲ್ಲ, ಐವಾನ್ ಡಿಸೋಜ್ ಅವರು ಹೇಳಿದ್ರಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿ, ಆ ಬಾಂಗ್ಲಾದೇಶ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಬೆದರಿಕೆಯನ್ನು ತನಗೆ ಒಡ್ಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ಹಾಗೆಯೇ ಕೆಲ ಸಚಿವರುಗಳ ಕುಮ್ಮಕ್ಕಿನಿಂದ ರಾಜ್ಯಪಾಲರಿಗೆ ಬೆದರಿಕೆ ಹಾಕುವಂತಹ ಪ್ರಯತ್ನ ಸಾಗ್ತಾ ಇದೆ. ಅಂದ್ರೆ ತನ್ನದೇ ಸರ್ಕಾರದ ಸಚಿವರುಗಳಿಂದ, ಯಾಕಂದ್ರೆ ಒಂದು ರಾಜ್ಯ ಸರ್ಕಾರ ಅಂತ ಹೇಳುವಂಥದ್ದು ಅದು ರಾಜ್ಯಪಾಲರ ಅಧೀನದಲ್ಲಿರುವಂಥದ್ದು, ರಾಜ್ಯಪಾಲರ ಸರ್ಕಾರ. ರಾಜ್ಯಪಾಲರು ಹೇಳ್ತಿದ್ದಾರೆ ನಮ್ಮದೇ ಮಂತ್ರಿಗಳೇ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅವರ ಕುಮ್ಮಕ್ಕಿನಿಂದ ಅಂತೇಳಿ. ಕನ್ನಡಿಗ ವಿರೋಧಿ ರಾಜ್ಯಪಾಲ ಅಂತೇಳಿ ಉದ್ದೇಶಪೂರ್ವಕವಾಗಿ ನನ್ನನ್ನು ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೇಸರವನ್ನು ಕೂಡ ಇದೇ ದೂರಿನಲ್ಲಿ ರಾಜ್ಯಪಾಲರು ವ್ಯಕ್ತಪಡಿಸಿದ್ದಾರೆ. ಇನ್ನು ಗುಪ್ತಚರ ಇಲಾಖೆಯ ಸಲಹೆಯಂತೆ ಬುಲೆಟ್ ಪ್ರೂಫ್ ಕಾರನ್ನ ಬಳಕೆ ಮಾಡ್ತಾ ಇದ್ದೇನೆ ನಾನೀಗ ಗುಪ್ತಚರ ಇಲಾಖೆಯವರ ಸಲಹೆಯ ಪ್ರಕಾರವಾಗಿ ಬುಲೆಟ್ ಪ್ರೂಫ್ ಕಾರ್ಗಳನ್ನು ಬಳಕೆ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ರಾಜಭವನದ ಮೇಲೆ ರಾಜ್ಯ ಸರ್ಕಾರದಿಂದ ನಿರಂತರವಾದಂತಹ ಒತ್ತಡ ಮುಂದುವರೆದಿದೆ ಅನ್ನುವಂತಹ ಅಂಶವನ್ನು ಕೂಡ ತಮ್ಮ ದೂರಿನಲ್ಲಿ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿ ನಾಯಕರ ಕಡತ ಬಾಕಿ ಇಲ್ಲದಿದ್ರೂ ಅನಗತ್ಯವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದನ್ನ ರಾಜ್ಯಪಾಲರು ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಹಾಜರಾಗದಂತಹ ದಿಗ್ಬಂಧನದ ಸ್ಥಿತಿ ರಾಜಭವನದಲ್ಲಿ ಕುಳಿತಿರುವಂತಹ ರಾಜ್ಯಪಾಲರಿಗೆ ಆಗಿದೆಯಂತೆ. ಕರ್ನಾಟಕದಲ್ಲಿ ಸಾರ್ವಜನಿಕ ಸಮಾರಂಭಗಳಿಗೆ ಹಾಜರಾಗದಂತಹ ದಿಗ್ಬಂಧನದ ಸ್ಥಿತಿ ತನಗೆ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹದ್ದನ್ನ ಬಹಳ ಬೇಸರದಿಂದ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ರಾಜ್ಯಪಾಲರು. ಹಾಗಾದ್ರೆ ರಾಜ್ಯಪಾಲರು ಇತ್ತೀಚೆಗೆ ಯಾವ್ಯಾವ ಸಭೆ ಸಮಾರಂಭಗಳನ್ನು ಸ್ಕಿಪ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ರಾಜ್ಯಪಾಲರೇ ಕುಲಾಧಿಪತಿಗಳು ಅವರು ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕೂಡ. ಆದರೆ ಕುಲಾಧಿಪತಿಗಳನ್ನೇ ಆಯಾ ಯೂನಿವರ್ಸಿಟಿಗಳ ಘಟಿಕೋತ್ಸವಕ್ಕೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರಾಜ್ಯಪಾಲರು ಹೇಳ್ತಾ ಇರುವಂತಹ ಬಹಳ ಮುಖ್ಯವಾದಂತಹ ಒಂದು ಅಂಶ. ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ಅದಕ್ಕೆ ಅವರು ಹೋಗುವಂಥದ್ದಿತ್ತು. ನಂತರ ಕಡೆ ಮೂಮೆಂಟ್ ಅಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಕೋಲಾರದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಘಟಿಕೋತ್ಸವ, ಅದರಲ್ಲೂ ಕೂಡ ಭಾಗಿಯಾಗುವಂಥ ವಿಚಾರದಲ್ಲಿ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಕಾಯಿತು. ಹಾಗೆಯೇ ಇವತ್ತು ನಡೀತಾ ಇರುವಂತಹ ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ, ಇಂತಹ ಘಟಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ರಾಜ್ಯಪಾಲರು ಆಯಾ ವರ್ಷದ ಪದವಿಯನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಅವರ ಡಿಗ್ರಿಗಳನ್ನು ಕೊಡುವಂತಹದ್ದು ನಡೆಯುವಂತಹ ಪ್ರಕ್ರಿಯೆ. ಆದರೆ ಈಗ ಅಂತಹ ಕಾರ್ಯಕ್ರಮಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಿಗ್ಬಂಧನದ ಪರಿಸ್ಥಿತಿ ಎದುರಾಗಿದೆ ಅನ್ನೋದನ್ನ ಖುದ್ದು ಗವರ್ನರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ, ಮುಂದೇನು ಕತೆ ಏನಾಗುತ್ತೆ?
ರಾಜ್ಯಪಾಲರು ರಾಜ್ಯದ ಬಗ್ಗೆ ಕಾಲಕಾಲಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗಿರುತ್ತೆ, ಅವರ ಜವಾಬ್ದಾರಿ. ಯಾಕಂದರೆ ಕೇಂದ್ರದಿಂದ ರಾಷ್ಟ್ರಪತಿಯವರು ತಮ್ಮ ಪ್ರತಿನಿಧಿಯಾಗಿ ರಾಜ್ಯಪಾಲರುಗಳನ್ನು ಎಲ್ಲ ರಾಜ್ಯಗಳಿಗೆ ಕಳಿಸಿಕೊಡುವಂಥದ್ದು ಕೂಡ ಆಯಾ ರಾಜ್ಯಗಳ ವರದಿಯನ್ನು ತಿಳ್ಕೊಳ್ಳುವಂತಹ ನಿಟ್ಟಲ್ಲಿ ನೇರವಾಗಿ ಅವರ ಮೂಲಕವಾಗಿ ತಲುಪುತ್ತೆ. ಆಗಸ್ಟ್ ತಿಂಗಳ ಬಗ್ಗೆ ಕಳಿಸಿರುವಂತಹ ವರದಿಯಲ್ಲಿ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ವಿಶೇಷವಾದಂತಹ ವಿವರಣೆಗಳನ್ನು ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾರೆ, ರಾಷ್ಟ್ರಪತಿಯವರಿಗೆ ನೀಡಿದ್ದಾರೆ. ರಾಜ್ಯದ ಪರಿಸ್ಥಿತಿಯ ತೀವ್ರತೆಯನ್ನು ಆಧರಿಸಿ ರಾಷ್ಟ್ರಪತಿಯವರು ಕ್ರಮವನ್ನು ಕೈಗೊಳ್ಳುತ್ತಾರೆ. ರಾಜ್ಯಪಾಲರು ಒಂದು ವರದಿಯನ್ನು ಕಳಿಸಿದಾಗ ಅದನ್ನು ಪರಿಶೀಲನೆ ಮಾಡುವಂಥದ್ದು ರಾಷ್ಟ್ರಪತಿಯವರು ವಿತ್ ದ ಹೆಲ್ಪ್ ಆಫ್ ಕೇಂದ್ರ ಗೃಹ ಸಚಿವಾಲಯದ ಒಂದಿಷ್ಟು ರೆಕಮೆಂಡೇಶನ್ಸ್ ಮೇಲ್ಗಡೆ ಅಥವಾ ಅವರ ಸಲಹೆಯ ಮೇರೆಗೆ ಅದನ್ನು ರಾಷ್ಟ್ರಪತಿಯವರು ಪರಿಶೀಲನೆ ಮಾಡ್ತಾ ಇರ್ತಾರೆ. ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಸಲಹೆಯ ಮೇರೆಗೆ ಕ್ರಮಕ್ಕೆ ಅವಕಾಶವೂ ಕೂಡ ಇದ್ದೇ ಇರುತ್ತೆ. ಕೇಂದ್ರ ಗೃಹ ಸಚಿವಾಲಯ ಒಂದು ರೆಕಮೆಂಡೇಶನ್ ಅನ್ನು ಕೂಡ ರಾಷ್ಟ್ರಪತಿಯವರಿಗೆ ಮಾಡಬಹುದು ರಾಜ್ಯಪಾಲರ ವರದಿಯನ್ನು ಆಧರಿಸಿ. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರವನ್ನು ಅಮಾನತಿನಲ್ಲಿಡುವಂತಹ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಅವಕಾಶಗಳು ಇದ್ದೇ ಇದ್ದಾವೆ. ಹಾಗೆಯೇ ಸರ್ಕಾರಗಳನ್ನು ಬರ್ಖಾಸ್ತು ಮಾಡುವಂತಹ ಅವಕಾಶವೂ ಕೂಡ ಇದ್ದೇ ಇರುತ್ತೆ. ಈಗಿನ ಸರ್ಕಾರದ ವಿರುದ್ಧ ಮೊದಲ ಬಾರಿಗೆ ರಾಜ್ಯಪಾಲರು ಇಂಥದ್ದೊಂದು ಗಂಭೀರವಾದಂತಹ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಇಷ್ಟೊಂದು ಗಂಭೀರವಾಗಿರುವಂತಹ ದೂರನ್ನು ಇದೇ ಮೊದಲ ಬಾರಿಗೆ ರಾಜ್ಯಪಾಲರು ಮಾಡಿರುವಂಥದ್ದು. ವಿಶೇಷವಾಗಿ ಒಂದೇ ದೂರಿನ ಆಧಾರದಲ್ಲಿ ಕೇಂದ್ರದಿಂದ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಪಾಲರುಗಳು ಆಯಾ ರಾಜ್ಯಗಳ ಮೇಲೆ ಬಹಳಷ್ಟು ದೂರುಗಳನ್ನು ಕೊಟ್ಟಿರುವಂಥ ಇತಿಹಾಸ ಈ ಪ್ರಸಕ್ತ ವರ್ತಮಾನದಲ್ಲಿ ಬಹಳಷ್ಟು ಅಂಶಗಳಿದ್ದಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥವು ನಡೀತಾ ಇದ್ದಾವೆ. 2000 ಇಸವಿ ನಂತರ ಸಂವಿಧಾನದ ಆರ್ಟಿಕಲ್ 356ರ ಅಡಿಯಲ್ಲಿ ಹೆಚ್ಚಾಗಿ ಕೇಂದ್ರ ಸರ್ಕಾರಗಳ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ. ಯಾವುದೇ ಕೇಂದ್ರ ಸರ್ಕಾರಗಳು ಕೂಡ ಆಯಾ ರಾಜ್ಯ ಸರ್ಕಾರಗಳನ್ನು ಬರ್ಖಾಸ್ತಿನಲ್ಲಿಡುವಂತಹ ಅಥವಾ ವಜಾಗೊಳಿಸುವಂತಹ ಕೆಲಸವನ್ನು ಆರ್ಟಿಕಲ್ 356 ಏನಿದೆ ಇದು ಅದಕ್ಕೆ ಪ್ರಾವಿಷನ್ ಅನ್ನು ಕೊಡುತ್ತೆ, ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂಥದ್ದು. ನಿಮಗೆ ಗೊತ್ತಿರಬಹುದು, ಭಾರತದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನ ಆಡಳಿತದ ಅವಧಿಯ ಸಂದರ್ಭಗಳಲ್ಲಿ ಅನೇಕ ಸರ್ಕಾರಗಳನ್ನು ಈ ರೀತಿಯಾಗಿ ಆರ್ಟಿಕಲ್ 356ರನ್ನು ಬಳಕೆ ಮಾಡಿಕೊಂಡು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿರುವಂತಹ ಕೆಟ್ಟ ಸಂಪ್ರದಾಯ ನಮ್ಮ ದೇಶದಲ್ಲಿ ಇದ್ದೇ ಇದೆ. ಅದಕ್ಕೂ ಮುಂಚಿತವಾಗಿ ರಾಜ್ಯಪಾಲರ ದೂರಿನ ಆಧಾರದ ಮೇಲೆ ರಾಷ್ಟ್ರಪತಿ ಆಳ್ವಿಕೆಗಳ ಹೇರಿಕೆಯನ್ನು ಮಾಡಲಾಗ್ತಿತ್ತು 2000 ಇಸ್ವಿಯಕ್ಕೂ ಮುಂಚಿತವಾಗಿ. ವಾಜಪೇಯಿ ಅವರ ಸರ್ಕಾರದ ನಂತರ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗ್ತಾ ಬಂದಿರುವಂಥದ್ದು 356ನ ಬಳಕೆ. ಆದರೆ 356 ಬಳಕೆಯ ಬಗ್ಗೆ ರೆಕಮೆಂಡೇಶನ್ಸ್ ಬಹಳ ಬಾರಿ ಬಂದಿದ್ದಾವೆ. ವಿಶೇಷವಾಗಿ ಕರ್ನಾಟಕದ ವಿಚಾರದಲ್ಲೇ ಬರೋದಿದ್ರೆ 2011ರ ಮೇ ತಿಂಗಳಿನಲ್ಲಿ ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು BS ಯಡಿಯೂರಪ್ಪ ಅವರ ಸರ್ಕಾರವನ್ನು ಬರ್ಖಾಸ್ತು ಮಾಡಬೇಕು ಅಂತ ಹೇಳಿ ಅಂದಿನ ಆಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಅನ್ನು ಕಳಿಸಿದ್ರು. ಆವಾಗ UPA ಸರ್ಕಾರ ಇದ್ರೂ ಕೂಡ UPA ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿತ್ತು. ಹಾಗೆಯೇ ಈಗಿರುವಂತಹ ರಾಜ್ಯಪಾಲರು ಕೂಡ ಥಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ತಮ್ಮ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಹಿಂಗೆ ವರದಿ ಮೇಲೆ ವರದಿಯನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರು ಒಂದೊಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಹೀಗಾಗಿ ಒಂದು ಹೋರಾಟವನ್ನು ರೂಪುರೇಷೆಯನ್ನು ಹಾಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವ ಉಳಿಸಿ ಹೋರಾಟ. ವಿಶ್ವ ಪ್ರಜಾಪ್ರಭುತ್ವ ದಿನ ಇದೆ, ಸೆಪ್ಟೆಂಬರ್ 15ಕ್ಕೆ ಬರ್ತಾ ಇದೆ. ಸೊ ಇದೊಂದು ಒಳ್ಳೆಯ ವೇದಿಕೆ. ವಿಶ್ವ ಪ್ರಜಾಪ್ರಭುತ್ವದ ದಿನದಂದೇ ಈ ಒಂದು ಹೋರಾಟವನ್ನು ಮಾಡೋದಕ್ಕೆ ಪ್ರಜಾಪ್ರಭುತ್ವ ಉಳಿಸಿ ಅನ್ನುವಂತಹ ಘೋಷವಾಕ್ಯದಡಿ 2500 ಕಿಲೋಮೀಟರ್ವರೆಗಿನ ಮಾನವ ಸರಪಳಿಗಳ ನಿರ್ಮಾಣವನ್ನು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಮಾನವ ಸರಪಳಿಗಳನ್ನು ಇವರು ನಿರ್ಮಾಣ ಮಾಡ್ತಾರೆ. ಬೀದರ್ ಟು ಚಾಮರಾಜನಗರ, ಅಂದರೆ ಕರ್ನಾಟಕದ ತುದಿಯಲ್ಲಿರುವಂತಹ, ಕರ್ನಾಟಕದ ಕಿರೀಟವಾಗಿರುವಂತಹ ಬೀದರ್ನಿಂದ ಶುರುವಾದರೆ ಕರ್ನಾಟಕದ ದಕ್ಷಿಣದ ತುದಿಯಲ್ಲಿರುವಂತಹ ಚಾಮರಾಜನಗರದವರೆಗೆ ಕೇವಲ ಇದು 2500 ಕಿಲೋಮೀಟರ್ ಬೀದರ್ನಿಂದ ಚಾಮರಾಜನಗರಕ್ಕೆ ಇಲ್ಲ, ಅಥವಾ ಚಾಮರಾಜನಗರದಿಂದ ಬೀದರ್ಗಿಲ್ಲ. ಇಲ್ಲಿ ಇರುವಂಥ ಒಟ್ಟು ಡಿಸ್ಟೆನ್ಸ್, ನೇರವಾಗಿ ಇರುವಂತಹ ಹೈವೇ ಮೇಲೆ ಇರುವಂತಹ ಡಿಸ್ಟೆನ್ಸ್ ನಾವು ಲೆಕ್ಕ ಹಾಕಿದ್ರೆ 860 ಕಿಲೋಮೀಟರ್ ಮಾತ್ರ ಆಗುತ್ತೆ. ಈ 2500 ಕಿಲೋಮೀಟರ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಕೇವಲ ಬೀದರ್ ಟು ಚಾಮರಾಜನಗರ ಅನ್ನುವಂಥ ಸಿಂಬಾಲಿಕ್ ಆಗಿದ್ದಾಗ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಕನೆಕ್ಟ್ ಮಾಡುವಂತಹ ಹೋರಾಟವಾಗಿ 2500 ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನು ಸೆಪ್ಟೆಂಬರ್ 15ರ ವಿಶ್ವ ಪ್ರಜಾಪ್ರಭುತ್ವದ ದಿನದಂದು ಮಾನವ ಸರಪಳಿ ರಚನೆಗೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ರಾಜ್ಯದ 31 ಜಿಲ್ಲೆಗಳನ್ನು ಕೂಡ ಸಂಪರ್ಕಿಸಲಿದೆ ಈ ಮಾನವ ಸರಪಳಿ. ಹೀಗಾಗಿ ಮಾನವ ಸರಪಳಿಯ ಮೂಲಕವಾಗಿ ಎಲ್ಲರೂ ಅವರವರ ಭಾಗಗಳಲ್ಲಿ ಇದ್ದುಕೊಂಡು ವಿಧಾನಸೌಧದಲ್ಲಿ ಮಾನವ ಸರಪಳಿಯಲ್ಲಿ CM ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ವಿಧಾನಸೌಧದ ಮುಂಭಾಗದಿಂದ ಅವರು ಕೂಡ ಮಾನವ ಸರಪಳಿಯಲ್ಲಿ ಕೈ ಹಿಡಿದು ನಿಲ್ತಾರೆ. ಪ್ರಜಾಪ್ರಭುತ್ವ ಉಳಿಸಿ ಹೆಸರಿನ ಬ್ಯಾನರ್ ಮತ್ತು ಪೋಸ್ಟರ್ ಅಳವಡಿಕೆಯನ್ನು ಮಾಡೋದಕ್ಕೂ ಕೂಡ ತೀರ್ಮಾನಿಸಿದ್ದಾರೆ. ಈ ಮೂಲಕವಾಗಿ ಪ್ರಜಾಪ್ರಭುತ್ವ ನಾಶಕ್ಕೆ ದುಷ್ಟ ಶಕ್ತಿಗಳಿಂದ ಷಡ್ಯಂತ್ರ ನಡೆಯುತ್ತಿದೆ
ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ಕೊಡುವಂತಹ ಶಕ್ತಿಗಳ ದಮನ ಆಗಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಇವರು ಉಲ್ಲೇಖಗಳನ್ನು ಮಾಡುವವರು ಇದ್ದಾರೆ, ಭಾಷಣಗಳನ್ನು ಮಾಡೋರಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟು ಕೊಡುವಂತಹ ಶಕ್ತಿಗಳ ದಮನ ಆಗಬೇಕು ಅನ್ನುವಂಥದ್ರ ಆಧಾರದಲ್ಲಿನೇ ನಡೆಸ್ತಾ ಇರುವಂತಹ ಹೋರಾಟ ಇದು. ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಅನಿವಾರ್ಯ ಅಂತ ಹೇಳಿ ಯಾವಾಗ ಒಂದು ಕಡೆಯಲ್ಲಿ ಗವರ್ನರ್ ಇಂಥದ್ದೊಂದು ದೂರನ್ನ ಕೇಂದ್ರಕ್ಕೆ ರವಾನೆ ಮಾಡ್ತಾರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಇಂಥದೊಂದು ಹೋರಾಟದ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಸಂವಿಧಾನ ಉಳಿದರೆ ಮಾತ್ರ ಸಾಮಾಜಿಕ ನ್ಯಾಯದ ಉಳಿವು ಅನ್ನುವಂತಹ ಅಂಶದ ಆಧಾರದ ಮೇಲೆಯೇ ಈ ಹೋರಾಟವನ್ನು ರೂಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಲ್ಲಿಗೆ ಇದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಯಾವ ಸ್ವರೂಪದಲ್ಲಿ ಹೋರಾಟದ ತೀವ್ರತೆ ಪಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಬಹುದು. ಯಾಕಂದ್ರೆ ಒಂದು ಕಡೆಯಲ್ಲಿ ರಾಜ್ಯಪಾಲರು ಈಗಾಗಲೇ ತಮ್ಮದೊಂದು ವರದಿಯನ್ನ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಟವೆಲ್ ಅನ್ನ ಹೆಗಲ ಮೇಲೆ ಹಾಕೊಂಡು ಕೈ ಹಿಡ್ಕೊಂಡು ನಿಂತ್ಕೊಂಡು ಮಾನವ ಸರಪಳಿಯ ಮೂಲಕವಾಗಿ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.